Hello friends, welcome to one more video of CS Tech and Fun. ಈ ವಿಡಿಯೋದಲ್ಲಿ ನಾವು 9 ಬೆಸ್ಟ್ ಪ್ರಾಕ್ಟಿಸಸ್ ಫಾರ್ ಮೈಕ್ರೋ ಸರ್ವಿಸಸ್ ಇದು ಯಾವುದು ಅನ್ನೋದು ನೋಡೋಣ. ಸೊ ದಿಸ್ ಸ್ಲೈಡ್ ಈಸ್ ಆ್ಯಕ್ಚುಲಿ ಟೇಕನ್ ಫ್ರಮ್ ಅ ಬ್ಲಾಗ್ ಕಾಲ್ಡ್ ಅಸ್ blog.bytebytego. ಇದೊಂದು ಟೆಕ್ನಿಕಲ್ ಬ್ಲಾಗ್ ಆಗಿದೆ. ಸೊ ದೇರ್ ಆರ್ ಮೆನಿ ಟೆಕ್ನಿಕಲ್ ರಿಲೇಟೆಡ್ ಟಾಪಿಕ್ಸ್. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಗೋ ಥ್ರೂ ದಟ್. ಸೊ ಪ್ಲೀಸ್ ಲೆಟ್ ಸ್ಟಾರ್ಟ್. ಸೊ ಟು ಬಿಗಿನ್ ವಿತ್ ಮೈಕ್ರೋ ಸರ್ವಿಸಸ್ ಅಂದರೆ ಏನು, ಮೈಕ್ರೋ ಸರ್ವಿಸಸ್ ಮತ್ತು ಮೊನೋಲಿಥಿಕ್ ಅಪ್ಲಿಕೇಶನ್ ಇರೋ ಡಿಫ್ರೆನ್ಸಸ್ ಏನು, ರೈಟ್? ಅದನ್ನು ಒಂದು ಕಾಮರ್ಸ್ ಬೇಸ್ಡ್ ಅಪ್ಲಿಕೇಶನ್ ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರ ವಿಡಿಯೋ ಲಿಂಕ್ನ ನಾನು ನಿಮಗೆ ಮೇಲ್ಗಡೆ ಶೇರ್ ಮಾಡಿರ್ತೀನಿ. ಸೊ ಪ್ಲೀಸ್ ರೆಫರ್ ದಟ್ ವಿಡಿಯೋ. ಸೊ ಈಗ ಮೈಕ್ರೋ ಸರ್ವಿಸಸ್ನ ಬೆಸ್ಟ್ ಪ್ರಾಕ್ಟಿಸಸ್ ಅಂದರೆ ಏನು? ಸೊ ಬೆಸ್ಟ್ ಪ್ರಾಕ್ಟಿಸಸ್ ಅಂತಂದರೆ ಏನು ಕರಿತೀವಿ? ಸೊ ಫಾರ್ ಎಕ್ಸಾಂಪಲ್ ಜಾವಾ ಬೆಸ್ಟ್ ಪ್ರಾಕ್ಟಿಸಸ್, ಪೈಥನ್ ಬೆಸ್ಟ್ ಪ್ರಾಕ್ಟಿಸಸ್. ಸೊ ಈ ಬೆಸ್ಟ್ ಪ್ರಾಕ್ಟಿಸಸ್ ಅಂತಂದರೆ ಸೊ ಇಟ್ಸ್ ಲೈಕ್ ನಾವೇನು ಮಾಡ್ತಿದ್ದೀವಿಲ್ಲ, ಇಟ್ಸ್ ನಾಟ್ ದ ಫಸ್ಟ್ ಟೈಮ್ ವಾಟ್ ವಿ ಆರ್ ಡೂಯಿಂಗ್. ಫಾರ್ ಎಕ್ಸಾಂಪಲ್ ಮೈಕ್ರೋ ಸರ್ವಿಸಸ್ ಇಂಪ್ಲಿಮೆಂಟೇಷನ್ ನೀವು ಮಾಡ್ತಾ ಇದ್ದರೆ, ಸೊ ದಟ್ ಈಸ್ ನಾಟ್ ದ ವೆರಿ ಫಸ್ಟ್ ಟೈಮ್ ಯು ಆರ್ ಇಂಪ್ಲಿಮೆಂಟಿಂಗ್. ಸೊ ಇದನ್ನು ನಾವು ಮುಂಚೆನೂ ಬೇರೆ ಜನ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಸೊ ಅವರು ಇಂಪ್ಲಿಮೆಂಟ್ ಮಾಡಿದಾಗ ವಾಟ್ ಆರ್ ದ ಚಾಲೆಂಜಸ್ ದಟ್ ದೇ ಗೆಟ್, ರೈಟ್? ವಾಟ್ ಆರ್ ದ ಥಿಂಗ್ಸ್ ದಟ್ ದೇ ಫೀಲ್ ಇಟ್ ಈಸ್ ಗುಡ್, ಇದನ್ನು ನಾವು ಇನ್ನೂ ಕಂಟಿನ್ಯೂ ಮಾಡ್ಬೋದು. ಸೊ ಇದನ್ನು ಅವರು ಲೈಟ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ದೇ ಹ್ಯಾವ್ ಸೆಟ್ ಸಮ್ ಸ್ಟ್ಯಾಂಡರ್ಡ್ಸ್ ದಟ್ ಓಕೆ ಈ ಥರ ನಾವು ಫಾಲೋ ಮಾಡಿದ್ರೆ ವಿ ವಿಲ್ ಗೆಟ್ ದ ಬೆಸ್ಟ್ ಔಟ್ಕಮ್. So that is what is called as the best practices. So let's start the video. So ಇದರಲ್ಲಿ ಈಗ ನೋಡಿ ನಾವು there are totally 9 items which we are going to see. So first to start with first, so separate data store. What do you mean by separate data store? ನೋಡಿ ಪ್ರತಿಯೊಂದು ಸರ್ವಿಸಲ್ಲಿ ಏನಾಗಿರುತ್ತೆ, ಇಟ್ಸ್ ಲೈಕ್ ಅ 3-tier ಆರ್ಕಿಟೆಕ್ಚರ್, ರೈಟ್? ಮೋಸ್ಟ್ ಆಫ್ ದ ಟೈಮ್. ಸೊ ಏನಂದರೆ ವೆಬ್ ಲೇಯರ್ ಇರುತ್ತೆ, ಆರ್ ಲೆಟ್ಸ್ ಸೇ ದ APIs ಇರುತ್ತೆ, ದೆನ್ ಯು ವಿಲ್ ಹ್ಯಾವ್ ಯುವರ್ ಸರ್ವಿಸ್ ಲೇಯರ್ ವೇರ್ ಯು ವಿಲ್ ಹ್ಯಾವ್ ದಿ ಬಿಸ್ನೆಸ್ ಲಾಜಿಕ್, ದೆನ್ ಯು ವಿಲ್ ಹ್ಯಾವ್ ಯುವರ್ ಡೇಟಾಬೇಸ್ ಲೇಯರ್. ಸೊ ಈ ಡೇಟಾಬೇಸ್ ಏನು ಇಂಟ್ರಾಕ್ಟ್ ಮಾಡುತ್ತಲ್ಲ, ಸೊ ಇಟ್ ಈಸ್ ಬೆಟರ್ ಇಫ್ ಈಚ್ ಆಫ್ ದ ಸರ್ವಿಸ್ ಹ್ಯಾವ್ ಇಟ್ಸ್ ಓನ್ ಡೇಟಾಬೇಸ್. ಯಾಕಂತಂದರೆ ಲೆಟ್ಸ್ ಸೇ ಇಫ್ ದೇರ್ ಇಸ್ ಒನ್ ಸರ್ವಿಸ್ ಡೌನ್, ಆರ್ ಲೆಟ್ಸ್ ಸೇ ಇಫ್ ದ ಡೇಟಾಬೇಸ್ ಇಸ್ ಡೌನ್, ದೆನ್ ವಾಟ್ ವಿಲ್ ಹ್ಯಾಪನ್, ಎಲ್ಲ ಸರ್ವಿಸಸ್ ಏನು ಮೈಕ್ರೋ ಸರ್ವಿಸಸ್ ಇದೆಯಲ್ಲ ಎಲ್ಲ ಸರ್ವಿಸಸ್ ಡೌನ್ ಆಗಿಬಿಡುತ್ತೆ. ಸೊ ಆ್ಯಂಡ್ ಮೋರ್ ಓವರ್ ವಾಟ್ ವಿ ಆರ್ ಡೂಯಿಂಗ್ ಈಸ್ ವಿ ಆರ್ ಕ್ರಿಯೇಟಿಂಗ್ ಅ ಸಿಂಗಲ್ ಪಾಯಿಂಟ್ ಆಫ್ ಫೇಲಿಯರ್, ರೈಟ್? ಸೊ ಒಂದು ಡೇಟಾಬೇಸ್ ಡೌನ್ ಆಯಿತು ಆರ್ ಡೇಟಾಬೇಸ್ ಕ್ರ್ಯಾಶ್ ಆಯಿತು ಅಂತಂದರೆ ನನ್ ಆಫ್ ದ ಸರ್ವಿಸ್ ವಿಲ್ ವರ್ಕ್, ರೈಟ್? ಬಟ್ ಇಫ್ ವಿ ಕೀಪ್ ಸಪ್ರೇಟ್ ಸರ್ವಿಸಸ್, ಸಪ್ರೇಟ್ ಡೇಟಾಬೇಸ್ ಫಾರ್ ಈಚ್ ಆಫ್ ದ ಸರ್ವಿಸ್, ಅವಾಗ ಏನಾಗುತ್ತೆ, ದ ಲೋಡ್ ಆನ್ ದ ಡೇಟಾಬೇಸ್ ವಿಲ್ ಬಿ ಲೆಸ್, ರೈಟ್? ಆಮೇಲೆ ದ ಓವರ್ ಆಲ್ ನಂಬರ್ ಆಫ್ ಇಂಟ್ರಾಕ್ಷನ್ಸ್ ವಿಚ್ ವಿಲ್ ಹ್ಯಾಪನ್, ರೈಟ್? ಸೊ ದಟ್ ವಿಲ್ ಬಿ ಲೆಸ್. ಸೊ ಓವರ್ ಆಲ್ ದ ಪರ್ಫಾರ್ಮೆನ್ಸ್ ವಿಲ್ ಆಲ್ಸೋ ಬಿ ಬೆಟರ್, ದ ಸಿಂಗಲ್ ಪಾಯಿಂಟ್ ಆಫ್ ಫೇಲಿಯರ್ಸ್ ವಿಲ್ ಆಲ್ಸೋ ಬಿ ಓವರ್ಕಮ್ಡ್. Now let's go to the next best practice, which is keep code at a similar level of maturity. What it means is, ignore, there are 3 services, like service A, B, C. So ಪ್ರತಿ ಒಂದು ಸರ್ವಿಸ್, I'll take one of the example. ಸೊ ಏನಾಗುತ್ತೆ, ಈಗ ನಾವು ಒಂದು ಸರ್ವಿಸಲ್ಲೇನೋ ಅವ್ರಿಗೆ ಎಲ್ಲ ಸರ್ವಿಸಸ್ಸಲ್ಲೇನೋ ಅದು ಅಪ್ಗ್ರೇಡ್ ಮಾಡಬೇಕಾಗಿರುತ್ತೆ. ಸೊ ನಾವೇನು ಮಾಡ್ತೀವಿ, ಸರ್ವಿಸ್ ಏನು ಅಪ್ಗ್ರೇಡ್ ಮಾಡಿರ್ತೀವಿ, ಸರ್ವಿಸ್ B and C ಹಂಗೆ ಇದ್ಬಿಡುತ್ತೆ. ಈಗ ಏನಾಗುತ್ತೆ, ಸರ್ವಿಸ್ A ಈಸ್ ಲೆಟ್ಸ್ ಸೇ ಎಟ್ ಅ ಮಚ್ ಮೋರ್ ಫ್ಯೂಚರ್ ವರ್ಷನ್, ಸರ್ವಿಸ್ B and C ಈಸ್ ಸ್ಟಿಲ್ ಲ್ಯಾಗಿಂಗ್, ರೈಟ್? ಸೊ ಅವಾಗ ಏನು ಮಾಡುತ್ತೆ, ಓವರ್ ಅ ಪೀರಿಯಡ್ ಆಫ್ ಟೈಮ್ ನೀವು B ಮತ್ತು C ಸರ್ವಿಸ್ನ ಏನು ಮಾಡಬೇಕು, ಅದನ್ನು ನೀವು ಇಫ್ ಯು ಹ್ಯಾವ್ ಟು ಪುಷ್ ಇಟ್ ಟು ದ ಫರ್ದರ್ ಲೆಟ್ಸ್ ಸೇ match the maturity of which service A, that will not be easy, right? So that is where it is better ನೀವು ಪ್ರತಿಯೊಂದು ಸರ್ವಿಸ್ನ ಸ್ಟೇಜ್ ಬೈ ಸ್ಟೇಜ್ ಯು what you say upgrade it. Just giving an example, okay? ಆ ಥರ ಮತ್ತು ಸಪ್ರೇಟ್ ಬಿಲ್ಡ್ ಫಾರ್ ಈಚ್ ಮೈಕ್ರೋ ಸರ್ವಿಸ್. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಇಲ್ಲ ಅಂತಂದರೆ, ಲೆಟ್ಸ್ ಸೇ ದೇರ್ ಆರ್ 2 ಸರ್ವಿಸಸ್, ಪ್ರಾಡಕ್ಟ್ ಸರ್ವಿಸ್ ಆ್ಯಂಡ್ ಲೆಟ್ಸ್ ಸೇ ಪೇಮೆಂಟ್ ಸರ್ವಿಸ್. ಈಗ ಇಫ್ ದೇರ್ ಈಸ್ ಓನ್ಲಿ ಅ ಚೇಂಜ್ ಇನ್ ಪ್ರಾಡಕ್ಟ್ ಮೈಕ್ರೋ ಸರ್ವಿಸ್ ಆ್ಯಂಡ್ ನಾಟ್ ಇನ್ ಅ ಪೇಮೆಂಟ್ ಮೈಕ್ರೋ ಸರ್ವಿಸ್, ಈಗ ನಾವು ಇಫ್ ದೇರ್ ಇಸ್ ಅ ಸಿಂಗಲ್ ಬಿಲ್ಡ್ ಪೈಪ್ಲೈನ್, ಸೊ ವಿ ಹ್ಯಾವ್ ಟು ಬಿಲ್ಡ್ ದ ಅದರ್ ಮೈಕ್ರೋ ಸರ್ವಿಸಸ್ ಆಲ್ಸೋ. ಬಟ್ ಇಫ್ ದೇರ್ ಆರ್ ಸಪ್ರೇಟ್ ಬಿಲ್ಡ್ ಪೈಪ್ಲೈನ್ಸ್ ಫಾರ್ ಈಚ್ ಆಫ್ ದ ಮೈಕ್ರೋ ಸರ್ವಿಸ್, ದೆನ್ ವಿ ಹ್ಯಾವ್ ಅ ಫ್ಲೆಕ್ಸಿಬಿಲಿಟಿ. ನಮಗೆ ಯಾವ ಮೈಕ್ರೋ ಸರ್ವಿಸ್ ಬೇಕೋ ಆ ಮೈಕ್ರೋ ಸರ್ವಿಸ್ನ ಮಾತ್ರ ನಾವು ಬಿಲ್ಡ್ ಮಾಡಿ ಡಿಪ್ಲಾಯ್ ಮಾಡ್ಬೋದು. ಸೊ ದಟ್ ಇಸ್ ದ ರೀಸನ್ ವೈ ವಿ ಹ್ಯಾವ್ ಸಪ್ರೇಟ್ ಬಿಲ್ಡ್ ಪೈಪ್ಲೈನ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇನ್ನೊಂದು ಏನಾಗುತ್ತೆ ಅಂತಂದರೆ, ಮೇ ಬಿ ದೇರ್ ಆರ್ ಡಿಫ್ರೆಂಟ್ ಮೈಕ್ರೋ ಸರ್ವಿಸಸ್ ವಿಚ್ ಆರ್ ರಿಟನ್ ಇನ್ ಡಿಫ್ರೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಟ್ ಸೆಲ್ಫ್, ರೈಟ್? ಆಮೇಲೆ ಮೇ ಬಿ ದೇರ್ ಇಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಡೇಟಾಬೇಸ್ ಆಲ್ಸೋ, ರೈಟ್? ಒನ್ ಮೈಕ್ರೋ ಸರ್ವಿಸ್ ಈಸ್ ಯೂಸಿಂಗ್ ಲೆಟ್ಸ್ ಸೇ NoSQL ಟೈಪ್ ಆಫ್ ಡೇಟಾಬೇಸ್. ಸೊ ಆ ರೀಸನ್ ನೀವೆಲ್ಲ ಕನ್ಸಿಡರ್ ಮಾಡಿದ್ರೆ ಇಟ್ಸ್ ಬೆಟರ್ ಟು ಹ್ಯಾವ್ ಅ ಸಪ್ರೇಟ್ ಬಿಲ್ಡ್ ಪೈಪ್ಲೈನ್ ಫಾರ್ ಈಚ್ ಆಫ್ ದ ಮೈಕ್ರೋ ಸರ್ವಿಸ್. Now going to the next one, which is single responsibility principle. Single responsibility is actually part of something called as solid, right? A solid principle ಬಂದ್ಬಿಟ್ಟು, solid principle ಅಲ್ಲಿ ಇರೋ S ಏನಿದೆಯಲ್ಲ, that is called as single responsibility principle. So there is a dedicated video for this solid principles which I have done. Other link ನಾನು ನಿಮಗೆ ಇಲ್ಲಿ ಶೇರ್ ಮಾಡಿರ್ತೀನಿ. So please go through that video. So single responsibility principle ಈ ಮೈಕ್ರೋ ಸರ್ವಿಸಸ್ ಕಾಂಟೆಕ್ಸ್ಟ್ ಅಲ್ಲಿ ಏನಂತ ಅಂದರೆ, see if you see this circle, so this circle is basically a monolithic application. ಈ ಮೊನೊಲಿಥಿಕ್ ಅಪ್ಲಿಕೇಶನಲ್ಲಿ ಏನಾಗುತ್ತೆ, ಎಲ್ಲ ರಿಲೇಟೆಡ್ ಫೀಚರ್ಸ್, ರೈಟ್? ಯು ಆರ್ ಟ್ರೈಂಗ್ ಟು ಪುಟ್ ಇಟ್ ಇನ್ ಅ ಸಿಂಗಲ್ ಅಪ್ಲಿಕೇಶನ್. ಸೊ ಸಮ್ಟೈಮ್ಸ್ monolith application is also good. I'm not telling that monolith application is not good, right? You have a trade-off in both the cases.
ಈಗ ಮೊನೋಲಿತ್ ಅಪ್ಲಿಕೇಶನಲ್ಲಿ ಏನಾಗುತ್ತೆ, ಎಲ್ಲ ಫೀಚರ್ಸ್ ಒಂದೇ ಇದಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಕಾಮರ್ಸ್ ಅಪ್ಲಿಕೇಶನ್ ನೋಡಿದ್ರೆ, ಸೊ ಅದರಲ್ಲಿ ನಿಮಗೆ ಪ್ರಾಡಕ್ಟ್ ಸರ್ವಿಸ್ ಇರುತ್ತೆ, ಪೇಮೆಂಟ್ ಇರುತ್ತೆ, ಇನ್ವೆಂಟ್ರಿ ಇರುತ್ತೆ. ಸೊ ಆಲ್ ಆಫ್ ದೋಸ್ ಕೈಂಡ್ ಆಫ್ ಸರ್ವಿಸ್ ವಿಲ್ ಬಿ ಹಿಯರ್. ಈಗ ನಾವು ಮೈಕ್ರೋ ಸರ್ವಿಸ್ ಮಾಡಿದಾಗ ಏನಾಗುತ್ತೆ, ಈಚ್ ಆಫ್ ದೀಸ್ ಫೀಚರ್ಸ್ ವಿಲ್ ಬಿ ಕಾರ್ಡ್ ಔಟ್ ಇಂಟು ಸಪ್ರೇಟ್ ಮೈಕ್ರೋ ಸರ್ವಿಸ್ ಅಲ್ವಾ. ಆಮೇಲೆ ಇದ್ರಿಗೆ ಏನೇ ಇಂಟ್ರಾಕ್ಷನ್ ಇತ್ತು ಅಂತಂದರೆ ಇಟ್ ವಿಲ್ ಬಿ ಮೈಕ್ರೋ ಸರ್ವಿಸ್ ಟು ಮೈಕ್ರೋ ಸರ್ವಿಸ್ ಬೇಸ್ಡ್ ಇಂಟ್ರಾಕ್ಷನ್. ಸೊ ದಟ್ ಈಸ್ ಹೌ ಇಟ್ ವಿಲ್ ಹ್ಯಾಪನ್. ಸೊ ಇಟ್ ಈಸ್ ಬೆಟರ್ ಟು ಹ್ಯಾವ್ ಪ್ರತಿಯೊಂದು ಮೈಕ್ರೋ ಸರ್ವಿಸಿಗೆ ಅದರದ್ದೇ ಆದಂಥ ಒಂದು ರೆಸ್ಪಾನ್ಸಿಬಿಲಿಟಿ ಇರಬೇಕು. ಇಟ್ ಈಸ್ ಸಮಥಿಂಗ್ ಸಿಮಿಲರ್ ಆಸ್ ಅ ಮೆಥಡ್. ಈಗ ಪ್ರತಿಯೊಂದು ಮೆಥಡಿಗೆ ಈಗ ಒನ್ ಮೆಥಡ್ ಶುಡ್ ಡೂ ಓನ್ಲಿ ಒನ್ ಥಿಂಗ್. ಫಾರ್ ಎಕ್ಸಾಂಪಲ್ ಈಗ ಒಂದು ಕ್ಯಾಲ್ಕುಲೇಟರ್ ಅಂತ ಒಂದು ನಾವು ಓವರ್ ಆಲ್ ಬಿಗ್ ಪ್ರೋಗ್ರಾಮ್ ಅಂತ ಬರೆದ್ರೆ ಅದರಲ್ಲಿ ಆ್ಯಡ್, ಸಬ್ಟ್ರಾಕ್ಟ್, ಡಿವೈಡ್, ಮಲ್ಟಿಪ್ಲಿಕೇಶನ್ ಶುಡ್ ಬಿ ಈಚ್ ಇನ್ ಅ ಸಪ್ರೇಟ್ ಮೆಥಡ್. ವಿ ಶುಡ್ ನಾಟ್, let's say, share the responsibility, right? So that is going to cause a problem. So that's why you should have single responsibility for each of the microservice. Now coming to the next one, deploy into containers. Containers andre enu, it's like the runtime for your microservice. So ಏನು ಮಾಡಬೇಕು, ಮೈಕ್ರೋ ಸರ್ವಿಸ್ ಫಾರ್ ಎಕ್ಸಾಂಪಲ್ ಈಗ ಒನ್ ಸರ್ವಿಸ್ ಈಸ್ ಇನ್ ಜಾವಾ, ಅನದರ್ ಸರ್ವಿಸ್ ಈಸ್ ಇನ್ ಪೈಥನ್. ಸೊ ಜಾವಾ ಸರ್ವಿಸ್ ರನ್ ಆಗೋದಕ್ಕೆ ನಿಮಗೆ ಏನು ಬೇಕು, ಯು ನೀಡ್ JRE. ಬಿಲ್ಡ್ ಆಗೋಕ್ಕೆ ಏನು ಬೇಕು, JDK ಬೇಕು. ಸೊ ಈ ಥರ ಇದ್ದಾಗ ಆ ಜಾವಾ ರಿಲೇಟೆಡ್ ಏನೇನು ಡಿಪೆಂಡೆನ್ಸಿ ಇದೆ, ಯು ಕ್ಯಾನ್ ಬಿಲ್ಡ್ ಇಟ್ ಇಂಟು ಕಂಟೈನರ್. ಯು ಕ್ಯಾನ್ ಕ್ರಿಯೇಟ್ ಅ ಡಾಕರ್ ಕಂಪೋಸ್ ಫೈಲ್, ಅದರಲ್ಲಿ ಏನೇನು ಬೇಕು ಅದನ್ನೆಲ್ಲ ಹಾಕ್ಬಿಟ್ಟು ಯು ಕ್ಯಾನ್ ಜಸ್ಟ್ ರನ್ ದಟ್ ಡಾಕರ್ ಫೈಲ್ ಇನ್ ಎನಿ ಆಫ್ ದಿ ಪ್ಲಾಟ್ಫಾರ್ಮ್, ರೈಟ್, ಎನಿ ಆಫ್ ದಿ ಡಾಕರ್ ಇಂಜಿನ್. ಸೊ ಫಾರ್ ಎಕ್ಸಾಂಪಲ್ ಈಗ ಡಾಕರ್ ಆಗಲಿ, ಕ್ಯೂಬರ್ನೆಟಿಸ್ ಆಗಲಿ, ಸೊ ನಿಮಗೆ AWS ಅಲ್ಲಿದೆ, Azureಲ್ಲಿದೆ, GCP ಅಲ್ಲಿದೆ. ಸೊ ದಟ್ ಈಸ್ ವಾಟ್ ದ ಫ್ಲೆಕ್ಸಿಬಿಲಿಟಿ ಇಸ್ ಪ್ರೊವೈಡೆಡ್ ಇಫ್ ಯು ಡಿಪ್ಲಾಯ್ ದಿ ಮೈಕ್ರೋ ಸರ್ವಿಸಸ್ ಇಂಟು ಕಂಟೈನರ್ಸ್. ಸೊ ನಿಮಗೆ ಡಿಪೆಂಡೆನ್ಸಿ, ರನ್ ಟೈಮ್ ಡಿಪೆಂಡೆನ್ಸಿ ಬಗ್ಗೆ ನೀವು ವರಿ ಮಾಡೋದು ಬೇಕಾಗಲ್ಲ. ಸೊ ದಟ್ಸ್ ದ ಅಡ್ವಾಂಟೇಜ್ ಆಫ್ ಇಫ್ ಯು ಡಿಪ್ಲಾಯ್ ಇಟ್ ಇನ್ ಕಂಟೈನರ್ಸ್. The next very important thing is treat servers as stateless. Stateless ಅಂತಂದ್ರೆ ಏನು, ಫಾರ್ ಎಕ್ಸಾಂಪಲ್ ಈಗ REST API ತಗೊಳ್ಳೋಣ. ಓಕೆ, ಸೊ ಐ ಹ್ಯಾವ್ ಫಾರ್ ದ ಡೀಟೇಲ್ಡ್ ವಿಡಿಯೋ ಆನ್ REST API ಐ ವಿಲ್ ಶೇರ್ ದ ಲಿಂಕ್ ಹಿಯರ್, ಸೊ ಪ್ಲೀಸ್ ಗೋ ಥ್ರೂ ದಟ್ ಆಲ್ಸೋ. ಸೊ ಸ್ಟೇಟ್ಲೆಸ್ ಅಂತಂದ್ರೆ ಏನು, ಸ್ಟೇಟ್ಲೆಸ್ ಅಂತಂದರೆ ವೇರ್ ದೆರ್ ಇಸ್ ನೋ ಸ್ಟೇಟ್. ಅಂದರೆ ಫಾರ್ ಎಕ್ಸಾಂಪಲ್ ಇಫ್ ಯು ಸಿ ಹಿಯರ್ ದೆರ್ ಇಸ್ ಅ ರಿಕ್ವೆಸ್ಟ್ ಆ್ಯಂಡ್ ದೆರ್ ಇಸ್ ಅ ರೆಸ್ಪಾನ್ಸ್. ಈಗ ರಿಕ್ವೆಸ್ಟ್ ರೆಸ್ಪಾನ್ಸಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇಫ್ ದ ಕ್ಲೈಂಟ್ ಈಸ್ ಸೆಂಡಿಂಗ್ ದಟ್ ಗಿವ್ ಮೀ ಲೆಟ್ಸ್ ಸೇ 5 give me the list of, or give me the product details for product ID 1. So other response bandbiಟ್ಟು server is going to return that. Now next time when the request is sent, the server will not know that what is the previous request about, right? So ಈಗ ಸರ್ವರಿಗೆ ಗೊತ್ತಿರಲ್ಲ ನಾನು ಮುಂಚೆ 1 ಕಳಿಸಿದ್ದೆ, right? So that ideally that is kind of, let's say, actually the one of the property of HTTP, right? HTTP is Hypertext Transfer Protocol. So this is actually a stateless protocol. So your treat servers as stateless ಅಂತ ಅಂದರೆ ನಿಮ್ಮ ಸರ್ವರಲ್ಲಿ ಸ್ಟೇಟ್ನ ಸ್ಟೋರ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಆಲ್ವೇಸ್ ಟ್ರೀಟ್ ಲೈಕ್ ದಟ್. ನೆಕ್ಸ್ಟ್ ಈಸ್ ಡೊಮೇನ್ ಡ್ರಿವನ್ ಡಿಸೈನ್. ವಾಟ್ ಈಸ್ ಡೊಮೇನ್ ಡ್ರಿವನ್ ಡಿಸೈನ್? ಸೊ ಇದು ಹೆಸರು ಪ್ರಕಾರನೇ ನೀವು ನೋಡಿ, ಡೊಮೇನ್ ಅಂದರೆ ವಾಟ್ ಆರ್ ದಿ ಕೀ ಕಾನ್ಸೆಪ್ಟ್ಸ್ ಇನ್ ದ ಡೊಮೇನ್. ಫಾರ್ ಎಕ್ಸಾಂಪಲ್ ಈಗ ನಾನು ಬ್ಯಾಂಕಿಂಗ್ ಡೊಮೇನಿಗೆ ಮೈಕ್ರೋ ಸರ್ವಿಸ್ ಮಾಡ್ತಾ ಇದ್ದೀನಿ. ಸೊ ಬ್ಯಾಂಕಿಂಗ್ ಡೊಮೇನಲ್ಲಿ ಏನೇನು ಟರ್ಮಿನಾಲಜೀಸ್ ಇದೆ, ಯು ಹ್ಯಾವ್ ಯುವರ್ ಲೆಡ್ಜರ್, ಯು ಹ್ಯಾವ್ let's say deposit, withdrawal. So those are the concepts. Based on that you need to create microservice. Similarly ಈಗ ನಾವು ಹೆಲ್ತ್ ಕೇರ್ ತಗೊಳ್ಳೋಣ ಅಪ್ಲಿಕೇಶನ್. ಸೊ ಹೆಲ್ತ್ ಕೇರಲ್ಲಿ ಏನಿದೆ, ಪೇಷಂಟ್ ಮ್ಯಾನೇಜ್ಮೆಂಟ್. ಲೆಟ್ಸ್ ಸೇ ಇಫ್ ಯು ಆರ್ ಟಾಕಿಂಗ್ ಅಬೌಟ್ ಪೇಷಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಅಲ್ಲಿ ಪೇಮೆಂಟ್ ಇರುತ್ತೆ, ಪೇಷಂಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಇರುತ್ತೆ, ಡಾಕ್ಟರ್ ರಿಲೇಟೆಡ್ ಇರುತ್ತೆ, ರೈಟ್, ಮೇ ಬಿ ಸಪ್ಲೈಸ್ ಇರುತ್ತೆ. ಸೊ ಆಲ್ ದೋಸ್ ಥಿಂಗ್ಸ್. ಸೊ ಟರ್ಮಿನಾಲಜೀಸ್ ನೀವು ಮೈಕ್ರೋ ಸರ್ವಿಸಸ್ ಡಿಸೈನ್ ಮಾಡಬೇಕಾದ್ರೆ ದೀಸ್ ಆರ್ ದ ಟರ್ಮಿನಾಲಜೀಸ್ ಬೇಸ್ಡ್ ಆನ್ ವಿಚ್ ಯು ನೀಡ್ ಟು ಕ್ರಿಯೇಟ್ ದ microservices. So that's what is called as domain driven design. Next is micro front end. So this is a kind of a technology which is ಸ್ವಲ್ಪ recently it's kind of getting paced up, right? So ಏನಂತಂದರೆ ಪ್ರತಿಯೊಂದು ಈಗ ನೀವು ಫ್ರಂಟ್ ಎಂಡ್, ನೀವು ನಿಮ್ಮ ಬ್ಯಾಕ್ ಎಂಡಲ್ಲಿ ನೀವೇನಿರುತ್ತೆ, ನೀವು ಆರ್ ರೇಟಿಂಗ್ ಡಿಫ್ರೆಂಟ್ ಮೈಕ್ರೋ ಸರ್ವಿಸಸ್. ಈಗ ಏನಾಗುತ್ತೆ, ನಿಮ್ಮ ಫ್ರಂಟ್ ಎಂಡಲ್ಲಿ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ನಾವು ಒಂದು ಸಿಂಗಲ್ ಅಪ್ಲಿಕೇಶನ್ ಮಾಡಿಬಿಟ್ಟಿರ್ತೀವಿ ಆ್ಯಂಡ್ ದೆನ್ ಈಚ್ ಆಫ್ ದೀಸ್ ಯುವರ್ ಫ್ರಂಟ್ ಎಂಡ್ ಅಪ್ಲಿಕೇಶನ್ ವಿಲ್ ಬಿ ಇನ್ವೋಕಿಂಗ್ ದ ಇಂಡಿವಿಜುವಲ್ APIs of the microservices. ಸೊ ಈಗ ಮೈಕ್ರೋ ಫ್ರಂಟ್ ಎಂಡ್ ಕಾನ್ಸೆಪ್ಟ್ ಏನಂತಂದರೆ, ದ ವೇ ಮೈಕ್ರೋ ಸರ್ವಿಸಸ್ ಆರ್ ದೇರ್ ಎಟ್ ದಿ ಬ್ಯಾಕ್ ಎಂಡ್. ಪ್ರತಿಯೊಂದು ಫಂಕ್ಷನಾಲಿಟಿಗೆ ಹೇಗೆ ಬೇರೆ ಬೇರೆ ಮೈಕ್ರೋ ಸರ್ವಿಸಸ್ ಇದೆಯೋ ಅದೇ ಥರ ಫ್ರಂಟ್ ಎಂಡಲ್ಲೂ ನೀವು ಪ್ರತಿಯೊಂದು ಮೈಕ್ರೋ ಸರ್ವಿಸಿಗೆ ಒಂದು ಮೈಕ್ರೋ ಫ್ರಂಟ್ ಎಂಡ್ ಇರುತ್ತೆ, ರೈಟ್? ಸೊ ಫಾರ್ ಎಕ್ಸಾಂಪಲ್ ಈಗ ನಾವು ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ, ಇನ್ವೆಂಟ್ರಿ ಮ್ಯಾನೇಜ್ಮೆಂಟಿಗೆ ಏನು ಮೈಕ್ರೋ ಸರ್ವಿಸ್ ಇದೆಯೋ ಅದೇ ಥರ ಇನ್ವೆಂಟ್ರಿ ಮ್ಯಾನೇಜ್ಮೆಂಟಿಗೆ ಒಂದು ಮೈಕ್ರೋ ಫ್ರಂಟ್ ಎಂಡ್ ಇರುತ್ತೆ. ಸೊ ದಟ್ಸ್ ಹೌ ದ ಡಿಪ್ಲಾಯ್ಮೆಂಟ್ ವಿಲ್ ಹ್ಯಾಪನ್. ಈಗ ನಮ್ಮ ಮೈಕ್ರೋ ಸರ್ವಿಸಸಲ್ಲಿ ನಮಗೆ ಏನೇನು ಬೆನಿಫಿಟ್ಸ್ ಇದೆಯೋ ಸೇಮ್ ಬೆನಿಫಿಟ್ಸ್ ವಿಲ್ ಬಿ ಗೆಟಿಂಗ್ ಇನ್ ಮೈಕ್ರೋ ಫ್ರಂಟ್ ಎಂಡ್. ಸೊ ವಿತಿನ್ ಅ ಸಿಂಗಲ್ front end application you can have even, let's say, React and Angular together. So that is the next level of flexibility that this micro front end gives, right? So that's what is about micro front end. Last, which is very important, is called as orchestrating your microservices.
ಏನಿದು ಆರ್ಕೆಸ್ಟ್ರೇಷನ್ ಅಂತಂದರೆ, ಈಗ ನೋಡಿ, ಒಂದು ಮೈಕ್ರೋ ಸರ್ವಿಸಸ್ನ ನಾವು ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಯು ಹ್ಯಾವ್ ಎ ಪಿ ಐಸ್, ಯು ಹ್ಯಾವ್ ಫ್ರಂಟ್ ಆ್ಯಂಡ್, ಯು ಹ್ಯಾವ್ ಸಿ ಎಲ್ ಐ, ರೈಟ್, ಆ್ಯಂಡ್ ದೆನ್ ಇಟ್ ಈಸ್ ಗೆಟಿಂಗ್ ಡಿಪ್ಲಾಯ್ಡ್ ಆನ್ ಡಿಫ್ರೆಂಟ್ ನೋಡ್ಸ್. ಅದ್ರ ಸ್ಕೇಲೆಬಿಲಿಟಿ ನೋಡಬೇಕು, ಅದರ ಮಾನಿಟ್ರಿಂಗ್ ನೋಡಬೇಕು, ಮೆಟ್ರಿಕ್ಸ್ ಏನೇನಿದೆ, ಅದರ ಪರ್ಫಾರ್ಮೆನ್ಸ್ ಹೇಗಿದೆ, ಇದನ್ನೆಲ್ಲ ನಾವು ನೋಡಬೇಕು ಅಂತಂದರೆ ಹೂ ಈಸ್ ಗೋಯಿಂಗ್ ಟು ಮ್ಯಾನೇಜ್ ದಿಸ್? ದ ಮ್ಯಾನೇಜ್ಮೆಂಟ್ ಆಫ್ ಆಲ್ ದೀಸ್ ಥಿಂಗ್ಸ್ ಈಸ್ ಕಾಲ್ಡ್ ಎಸ್ ಆರ್ಕೆಸ್ಟ್ರೇಷನ್. ಇದು ಆರ್ಕೆಸ್ಟ್ರೇಷನ್ ಮಾಡೋದಕ್ಕಂತಾನೆ ದೇರ್ ಆರ್ ಡೆಡಿಕೇಟೆಡ್ ಟೂಲ್ಸ್ ಲೈಕ್ ಕ್ಯೂಬರ್ನೆಟಿಸ್. ಸೊ ಕ್ಯೂಬರ್ನೆಟಿಸ್ ಏನು ಮಾಡುತ್ತೆ, ಒಂದು ಪಾಡ್ ಅಂತ ಕ್ರಿಯೇಟ್ ಮಾಡುತ್ತೆ, and that pod will contain the microservice, it will run the microservice. So the scalability, everything will be taken care by Kubernetes itself. Okay, so now let's say people, the IT team or whoever is managing that infrastructure need not worry about the scalability aspects and availability aspects. So all those things are directly taken care by Kubernetes itself. So that is the advantage that we get when we are using these services like Kubernetes, right? So that is where this is called as orchestration of microservices. So far, if you like the video, right, so please like, share and subscribe, and watch out for more videos. Thank you.